ನವದುರ್ಗೆಯ ಎರಡನೇ ರೂಪವಾಗಿರುವ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಬ್ರಹ್ಮಚಾರಿಣಿ ದೇವಿ ನವರಾತ್ರಿ ಹಬ್ಬದ ಎರಡನೇ ದಿನದ ಪೂಜೆಯ ಸಾಮಾನ್ಯ ಪರಿಚಯ. ಬ್ರಹ್ಮಚಾರಿಣಿ ಎಂದು ಕರೆಯಲ್ಪಡುವ ದೇವಿ ನವರಾತ್ರಿಯ 9 ದಿನಗಳಲ್ಲಿ ಎರಡನೇ ದಿನ ಶ್ರದ್ಧೆಯಿಂದ ಪೂಜಿಸಲ್ಪಡುವ ನವದುರ್ಗೆಯ ಒಂದು ಪ್ರಮುಖ ಅವತಾರವಾಗಿದ್ದು, ತಪಸ್ಸು ಮತ್ತು ಭಕ್ತಿಯ ಪ್ರತೀಕಳಾಗಿ ಕಾಣಿಸಲ್ಪಡುತ್ತಾಳೆ. ಬ್ರಹ್ಮಚಾರಿಣಿ ಎಂಬ ಪದವು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಬ್ರಹ್ಮ ಅಂದರೆ ಪವಿತ್ರ ಜ್ಞಾನ ಅಥವಾ ದೇವರು ಮತ್ತು ಅಚಾರಿಣಿಯೇ ಎಂದರೆ ಅನುಯಾಯಿ ಅಥವಾ ಅನುಸರಣೆಯಲ್ಲಿರುವಳು. ಹೀಗಾಗಿ ಬ್ರಹ್ಮಚಾರಿಣಿಯ ಅರ್ಥವೇ ತಪಸ್ಸು, ತ್ಯಾಗ ಮತ್ತು ನಿರ್ಬಂಧಗಳನ್ನು ಅಳವಡಿಸಿಕೊಂಡು ದೇವತೆ ಮತ್ತು ಜ್ಞಾನವನ್ನು ಅನುಸರಿಸುವಾತಿಯಾಗಿ ಬಂದಿದೆ. ಬ್ರಹ್ಮಚಾರಿಣಿಯ ಪುಣ್ಯ ಮತ್ತು ಸ್ವರೂಪ. ಬ್ರಹ್ಮಚಾರಿಣಿ ದೇವಿ ಬಿಳಿ ಬಟ್ಟೆಗಳನ್ನು ಧರಿಸಿ ಬಲಗೈಯಲ್ಲಿ ಜಪಮಾಲೆಯನ್ನು ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ಎಂಬುದು ಆಕೆಯ ಮಹತ್ವದ ಮಾರ್ಗವಾಗಿದ್ದು, ಇದು ಆಕೆಯ ತಪಸ್ಸಿನ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ. ಈ ರೂಪಲ್ಲಿ ಆಕೆ ಶಾಂತ ಹಾಗೂ ತಪಶೀಲ ಸ್ವರೂಪ ಹೊಂದಿದ್ದಾಳೆ. ತಪಸ್ಸಿನ ಸಂಕೇತವಾದ ಜಪಮಾಲೆಯು ಅವಳ ಭಕ್ತಿಯ ಮಹತ್ವವನ್ನು ಹಾಗೂ ಧ್ಯಾನವನ್ನು ಸೂಚಿಸುತ್ತದೆ. ಮತ್ತೊಂದು ಕೈಯಲ್ಲಿ ಒಲೆವ ಕಮಂಡಲವು ಶುದ್ಧತೆಯನ್ನು ಮತ್ತು ನಿರ್ಲಿಪ್ತತೆಯನ್ನು ನಿರೂಪಿಸುತ್ತದೆ. ಬ್ರಹ್ಮಚಾರಿಣಿಯ ಪುರಾಣ ಕಥೆ. ಬ್ರಹ್ಮಚಾರಿಣಿ ದೇವಿಯು ಬೆಟ್ಟಗಳ ರಾಜನ ಪುತ್ರಿ ಪಾರ್ವತಿಯಾಗಿ ಹುಟ್ಟಿ ಶಿವನನ್ನು ಪತಿಯಾಗಿ ಪಡೆಯಲು ಮಹಾಕಠಿಣ ತಪಸ್ಸು ಮಾಡುತ್ತಾಳೆ. ನಾರದ ಮುನಿಯ ಉಪದೇಶದಂತೆ ಅವಳು ತಪಸ್ಸಿನಲ್ಲಿ ಹೂವು, ಹಣ್ಣು ಮತ್ತು ಎಲೆಗಳನ್ನು ಮಾತ್ರ ಸೇವಿಸುತ್ತಿದ್ದಾಳೆ. ಕಾಲಕ್ರಮದಲ್ಲಿ ಇದನ್ನು ಕಡಿಮೆ ಮಾಡಿ ಕೊನೆಗೆ ಎಲೆ ಸೇವನೆಯನ್ನು ನಿಲ್ಲಿಸಿ ಸಂಪೂರ್ಣ ಉಪವಾಸವನ್ನೇ ತೆಗೆದುಕೊಂಡಳು. ಈ ಕಠಿಣ ತಪಸ್ಸು ಮತ್ತು ಭಕ್ತಿ ಭಗವನ್ ಶಿವನಿಗೆ ಮೆಚ್ಚುಗೆ ನೀಡಿದವರೆಗೆ ನಡೆಯಿತು. ಶಿವನು ಸನ್ಯಾಸಿ ರೂಪದಲ್ಲಿ ಅವಳ ತಪಸ್ಸನ್ನು ಪರೀಕ್ಷಿಸಿ ಅವಳ ಅಖಂಡ ನಿಷ್ಠೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರಣಕ್ಕೆ ಬ್ರಹ್ಮಚಾರಿಣಿ ದೇವಿಗೆ ತಪಶ್ಚಾರಿಣಿ ಎಂಬ ಸಲುವಾಗಿ ಹೆಸರೊದ್ದಾಗಿದೆ. ಪೂಜೆ ಮತ್ತು ಮಹತ್ವ. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಶಾಂತಿ, ಸಂತೋಷ ಹಾಗೂ ಸಂಯಮ, ತ್ಯಾಗ ಮತ್ತು ಉತ್ತಮ ಗುಣಗಳು ಬೆಳೆಯುತ್ತವೆ ಎಂದು ನಂಬಲಾಗುತ್ತದೆ. ಅವಳು ಮಂಗಳ ಗ್ರಹವನ್ನು ನಿಯಂತ್ರಿಸುವ ಮಾಯೆಯುಳ್ಳ ದೇವಿ, ಭಕ್ತರಿಗೆ ಬುದ್ಧಿವಂತಿಕೆ, ಸಮೃದ್ಧಿ ಹಾಗೂ ಮನೋವೈಜ್ಞಾನಿಕ ಶಾಂತಿಯನ್ನು ಒದಗಿಸುತ್ತಾಳೆ. ನವರಾತ್ರಿಯ ಎರಡನೇ ದಿನದಂದು ಉಪವಾಸ ಮಾಡುವುದು ಹಾಗೂ ಶುಭ್ರಮಯವಾದ ಪೂಜಾ ವಿಧಾನಗಳು ಬ್ರಹ್ಮಚಾರಿಣಿಗೆ ಅರ್ಪಿಸಲಾಗಿದೆ. ನಾಮಪದಗಳ ಅರ್ಥ. ಬ್ರಹ್ಮಚಾರಿಣಿ ದೇವಿಗೆ ಅಪರ್ಣ ಎಂಬ ಹೆಸರು ಇದೆ. ಅದಕ್ಕೆ ಕಾರಣ ಅವಳು ಉದಯೋನ್ಮುಖವಾದ ಪರ್ಣ ಸೇವನೆ, ಎಲೆ ಸೇವನೆ ನಿಲ್ಲಿಸಿರುವುದು. ತಪಸ್ಸಿನ ಮಹತ್ವವನ್ನು ಸಾರುವ ಹಾಗೆ ಅವಳ ಹೆಸರು ಮತ್ತು ಪೂಜಾ ವಿಧಿಯಲ್ಲಿ ಆರೋಪಿಸುವ ವಸ್ತುಗಳು, ಹೂವುಗಳು ಮತ್ತು ಭಕ್ಷ್ಯಗಳು ಸಾಮಾನ್ಯವಾಗಿ ಸಾತ್ವಿಕವಾಗಿರುತ್ತವೆ. ಸಮಾರಂಭ ಮತ್ತು ಪೂಜೆ ವಿಧಿ. ನವರಾತ್ರಿಯ ಎರಡನೇ ದಿನ ಭಕ್ತರು ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆ, ಬೆಲ್ಲದ ಪುಡಿ, ಹಾಲು ಮತ್ತು ಹಾಲಿನಿಂದ ಮಾಡಿದ ಸಾತ್ವಿಕ ಭಕ್ಷ್ಯಗಳನ್ನು ಸಮರ್ಪಿಸುತ್ತಾರೆ. ಈ ದಿನದ ಪೂಜೆ ವೇಳೆ ಬಿಳಿ ಬಣ್ಣದ ಹೂವುಗಳು ಮತ್ತು ಪರಿಮಳದ ಗುರುತುಗಳ ಭಾಗವಾಗಿ ಅರ್ಪಣೆ ಮಾಡಲಾಗುತ್ತದೆ. ಈ ರೀತಿಯಾಗಿ ಬ್ರಹ್ಮಚಾರಿಣಿ ದೇವಿಯ ಭಕ್ತಿ, ತಪಸ್ಸು ಮತ್ತು ಶಾಂತಿಯ ಮಹತ್ವವನ್ನು ತಿಳಿದುಕೊಂಡು ನವರಾತ್ರಿ ಹಬ್ಬದಲ್ಲಿ ಆಕೆಗೆ ವಿಶೇಷ ಪೂಜೆ ಸಲ್ಲಿಸುವುದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಮಾರ್ಗನಿರ್ದೇಶನವಾಗಿದೆ.